ಈಗ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು, ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಅಜ್ಜಯ್ಯರವರು ಅವರ ಹೊಸ ಮನೆ ಗೃಹ ಪ್ರವೇಶ ಆಯಿತು ಇತ್ತೀಚೆಗೆ. ಆದರೆ ಆವಾಗ ನಾನು ದೆಹಲಿಯಲ್ಲಿ ಸದನದಲ್ಲಿ ಇದ್ದಿದ್ದರಿಂದ ಅಲ್ಲಿ ಬರಲಿಕ್ಕೆ ಆಗಿರಲಿಲ್ಲ. ಈಗ ಅವರು ಊಟವನ್ನು ಏರ್ಪಾಡು ಮಾಡಿದರು, ನನ್ನನ್ನು ಕೂಡ ಆಹ್ವಾನ ಮಾಡಿದರು. ಹಾಗಾಗಿ ನಾನು ಇವತ್ತು ಸಂತೋಷದಿಂದ ಅವ್ರಿಗೆ ಬಂದು ಅವರಿಗೆ, ಅವರ ಕುಟುಂಬದ ವರ್ಗದವರಿಗೆ ಶುಭಾಶಯಗಳನ್ನು, ಶುಭಕಾಮನೆಗಳನ್ನು ನೀಡಿದ್ದೇನೆ. ಅದೇ ರೀತಿ ನಮ್ಮ ಹಿರಿಯ ನಾಯಕರು, ನಮ್ಮ ಸತೀಶ್ ಕಣ್ಕನ್ಮಲೆ, ನಮ್ಮ ಹನುಮಣ್ಣವರು, ಸೀನಣ್ಣವರು, ಇ ಕೃಷ್ಣಪ್ಪಣ್ಣವರು, ನಮ್ಮ ಹನುಮಂತೇಗೌಡರು, ಬಾಬಣ್ಣವರು, ಹೀಗೆ ಅನೇಕ ಮುಖಂಡರುಗಳು ಇವತ್ತು ಅವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಭಾಳ ಚೆನ್ನಾಗಿ ಬಂದಿದೆ ಮನೆ ಮತ್ತು ಜನಾನುರಾಗಿ ಆಗಿದ್ದಾರೆ ಅನ್ನೋದಕ್ಕೆ ಇಷ್ಟು ಜನಸಮೂಹವನ್ನು ನೋಡಿದ್ರೇ ಅರ್ಥ ಆಗ್ತದೆ. ಜನಾನುರಾಗಿ ಆಗಿದ್ದಾರೆ, ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಪ್ರೀತಿ ವಿಶ್ವಾಸ ಇದ್ದಾಗ ಜನರು ಹರಿದು ಬರ್ತಾರೆ. ಅದನ್ನು ಇಲ್ಲಿ ನಾನು ನೋಡಿದೆ, ಭಾಳ ಸಂತೋಷ ಆಯಿತು. ನಮ್ಮ ಕ್ಷೇತ್ರದ ಅನೇಕ ಮುಖಂಡರುಗಳನ್ನು ಇಲ್ಲಿ ಭೇಟಿ ಆಗುವಂಗಾಯಿತು. ಇನ್ನೂ ಕೂಡ ನಮ್ಮ ಮತದಾರರು ಕೂಡ ಬಂದಿದ್ದಾರೆ. ಅವರು ಕೂಡ ಭಾಳ ಸಂತೋಷದಿಂದ ನನ್ನನ್ನು ಮಾತಾಡಿದರು. ಒಂದು ಒಳ್ಳೆಯ ಕಾರ್ಯಕ್ರಮ ರೀತಿಯಲ್ಲಿ ಇವತ್ತು ಇಲ್ಲಿ ಮೂಡಿ ಬಂದಿದೆ. ಸರ್, ಈಗ ಪೂಜೆಗಳದ್ದು ಸಾಕಷ್ಟು ಅನುದಾನ ಕೊಟ್ಟಿದ್ದೀರಿ. ಪೂಜೆಗಳು ಯಾವತ್ತಿಂದ ಪ್ರಾರಂಭ ಮಾಡ್ತೀರಿ? ನಮ್ಮ ಸ್ಥಳೀಯ ಮುಖಂಡರುಗಳಿಗೆ ಕೇಳಿದ್ದೀನಿ. ಅವರೆಲ್ಲ ಕೂತ್ಕೊಂಡು ಒಮ್ಮತವಾಗಿ ನಿರ್ಧಾರ ತಗೊಂಡ್ಮೇಲೆ ಅದೆಲ್ಲ ಕಾಮಗಾರಿ ಪ್ರಾರಂಭ ಆಗಿ ನನ್ನನ್ನು ಉದ್ಘಾಟನೆಗೆ ಕರೆದಿದ್ದಾರೆ. ನಾನು ಉದ್ಘಾಟನೆಗೆ ಬರ್ತೀನಿ. ಸದ್ಯದಲ್ಲೇ ಆಗುತ್ತೆ ಅಂತ ವಿಶ್ವಾಸದಲ್ಲಿ ಇದ್ದೀನಿ. ಯಾವಾಗಲೂ ವಿಶ್ವಾಸದಾಗ ಇರಬೇಕಲ್ವಾ? ದೊಡ್ಡ ಸಂಖ್ಯೆಯಲ್ಲಿ ಜನ ಡೌಟ್ ಅದ? ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ರು ಇವತ್ತು. ಏನು ಹೇಳ್ತಾರೆ? ಅದೇ ಹೇಳಿದ್ನಲ್ಲ, ಈಗ ನಮ್ಮ ಅಜಯ್ರವರ ಜನಾನುರಾಗಿ, ವಿಶ್ವಾಸ, ಪ್ರೀತಿ ಮತ್ತು ನಮ್ಮ ಸ್ಥಳೀಯ ಮುಖಂಡರುಗಳು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರುವಂಥದ್ದು, ಇದೆಲ್ಲ ಕೂಡ ಇಲ್ಲಿ ನೋಡಿದಾಗ ಅರ್ಥ ಆಗ್ತದೆ. ಹಾಗಾಗಿ ಯಾರಿಗೆ ಜನರ ಬೆಂಬಲ, ಜನರ ವಿಶ್ವಾಸ, ಪ್ರೀತಿ ಇರ್ತದೆ, ಅದನ್ನು ಗಳಿಸಿರ್ತಾರೆ, ಪ್ರೀತಿಯಿಂದ ಗಳಿಸಿರ್ತಾರೆ, ಅಂಥವ್ರಿಗೆ ಆಟೋಮೆಟಿಕ್ಕಾಗಿ ಜನ ಇರ್ತಾರೆ.